ಕೂಡಗಿ ವಿದ್ಯುತ್ ಸ್ಥಾವರ ಸ್ಥಳಾಂತರಿಸುವಂತೆ ಆಗ್ರಹಿಸಿ ರೈತರು ಬಿಜಾಪುರದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಬಸವನ ಬಾಗೇವಾಡಿಯ ತೆಲಗಿ ರೈಲು ನಿಲ್ದಾಣದಲ್ಲಿ ಹುಬ್ಬಳ್ಳಿ ಸೊಲ್ಲಾಪುರ ಹುಬ್ಬಳ್ಳಿ ಮೈಸೂರು ನಡುವಿನ ರಸ್ತೆ ರೈಲನ್ನು ತಡೆದು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇಶಪಾಂಡೆ. ಪ್ರಸನ್ನ, ಈಗ ಅಲ್ಲಿ ರೈತರ ಆಕ್ರೋಶ ಮುಗಿಲು ಮುಟ್ಟಿರುವಂಥದ್ದು, ರೈಲನ್ನು ತಡೆದು ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ. ಎಷ್ಟು ಹೊತ್ತುಗಳ ಕಾಲ ಈ ರೈಲನ್ನು ತಡೆದು ನಿಲ್ಲಿಸಲಾಗಿತ್ತು ಮತ್ತು ಅಲ್ಲಿನ ಪ್ರತಿಭಟನೆಯ ಕಾವು ಹೇಗಿದೆ? ರಾಘವೇಂದ್ರ, ಸಹಜವಾಗಿ ಪ್ರತಿಭಟನೆಗಳು ಅಂತಂದಾಗ, ಅದರಲ್ಲೂ ವಿಶೇಷವಾಗಿ ರೈಲು ರೋಕೋ ಪ್ರತಿಭಟನೆ ಅಂತಂದಾಗ ಕೇವಲ 5 ನಿಮಿಷಕ್ಕೆ ಮಾತ್ರ ಸೀಮಿತ ಆಗಿರ್ತದೆ, ಅದಕ್ಕಿಷ್ಟೇ ಮೊಟಕುಗೊಳಿಸಲಾಗಿರ್ತದೆ. ಆದರೆ ಕೂಡ್ಗಿಯಲ್ಲಿ ರೊಚ್ಚಿಗೆದ್ದಂತಹ ರೈತ ಮುಖಂಡರುಗಳು ನಿರಂತರವಾಗಿ ಅಂದರೆ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1:15ವರೆಗೂ ಬರುವಂತಹ ಎಲ್ಲ ರೈಲುಗಳನ್ನು ತಡೆದು ಪ್ರತಿಭಟನೆ ಮಾಡುವಂತಹ ಒಂದು ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 9:30 ಸುಮಾರಿಗೆ ಬೆಳಿಗ್ಗೆ ಏನು ಸೊಲ್ಲಾಪುರ ಹುಬ್ಬಳ್ಳಿ ರೈಲು ಬಂತು. ಆ ರೈಲನ್ನು 5 ನಿಮಿಷಕ್ಕೂ ಹೆಚ್ಚು ಕಾಲ ತಡೆದು ಪ್ರತಿಭಟನೆಯನ್ನು ಮಾಡಿದರು. ಅದಾದ ಬಳಿಕ ಮೈಸೂರು, ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ ರೈಲು ಬಂದಾಗ ಅದಕ್ಕೂ ಕೂಡ ರೈಲು ತಡೆದು ಇಲ್ಲಿ ರೈತ ಮುಖಂಡರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಸ್ತುತ ನಾವು ಈ ಒಂದು ರೈಲು ನಿಲ್ದಾಣದ ಮುಂಭಾಗದಲ್ಲಿದ್ದೀವಿ. ಅದಕ್ಕೆ ಪೂರಕವಾಗಿ ಅಂದರೆ ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದಂತೆ ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಬಂದೋಬಸ್ತನ್ನು ಇಲ್ಲಿ ಮಾಡಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸರಿಸುಮಾರು ಹತ್ತತ್ರ 1,000 ಜನ ಪೊಲೀಸ್ ಅಧಿಕಾರಿಗಳು ಈ ಒಂದು ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದಾರೆ. ಈ ನನ್ನ ಹಿಂದೆ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಪೊಲೀಸ್ ವಾಹನಗಳನ್ನು ನಿಲ್ಲಿಸಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯಲ್ಲಿ, ಆ ಒಂದು ಜಾಗೃತಿಯಲ್ಲಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಎಚ್ಚರಿಕೆ ಅಂಶಗಳನ್ನು ಇಲ್ಲಿ ಕೈಗೊಂಡಿದೆ. ಅದರ ಜೊತೆಗೆ ರೈತರು ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಒಂದು ಕಡೆ ಪೊಲೀಸ್ ಅಧಿಕಾರಿಗಳು ರೈತರನ್ನ ಮನವೊಲಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾದರೂ ಕೂಡ ರೈತರು ಅದಕ್ಕೆ ಜಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಒಂದು ಕೂಡ್ಗಿ ಅಣು ವಿದ್ಯುತ್ ಸ್ಥಾವರ ಏನಿದೆ ಇದು ರೈತ ವಿರೋಧಿ ಆಗಿರೋಂಥದ್ದು ಮತ್ತು ಈ ಒಂದು ಭಾಗದ ಅಂದರೆ ಬಸವನ ಬಾಗೇವಾಡಿ ತಾಲೂಕಿನ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಸಾಕಷ್ಟು ಪರಿಸರಕ್ಕೆ ಹಾನಿ ಆಗ್ತದೆ ಮತ್ತು ಮುಂದೆ ಜೀವ ಸಂಕುಲಕ್ಕೆ ಸಾಕಷ್ಟು ನಷ್ಟ ಆಗುವಂಥದ್ದು ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಯೋಜನೆ, ಈ ಒಂದು ಕಾಮಗಾರಿನ ತತ್ಕ್ಷಣವಾಗಿ ಸ್ಥಗಿತಗೊಳಿಸಬೇಕು. ಇಲ್ಲದೆ ಹೋದರೆ ನಾವು ಉಗ್ರ ರೂಪವಾಗಿ ಹೋರಾಟವನ್ನು ಮಾಡ್ತೀವಿ ಮತ್ತು ನಮ್ಮ ಒಂದು ಹೋರಾಟದ ರೂಪುರೇಷೆಗಳು ಹಂತ ಹಂತವಾಗಿ ಬಹಳಷ್ಟು ಉಗ್ರ ರೂಪವನ್ನು ತಾಳುತ್ತೆ ಅನ್ನೋಂತಹ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ರೈಲು ತಡೆದ ಮೂಲಕ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಹಿರಿಯ ಅಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು, ಒಂದು ಮೆಮೊರಂಡಮ್ ಅನ್ನು ರವಾನೆ ಮಾಡಿದ್ದಾರೆ, ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕೂಡ್ಗಿ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಗಿತಗೊಳಿಸಬೇಕು. ಅದೇ ಸ್ಥಳದಲ್ಲಿ ಪವನ ವಿದ್ಯುತ್ ಶಕ್ತಿ ಆಗಿರ್ಬೋದು ಮತ್ತು ಈ ಅನುಪಯುಕ್ತ ವಸ್ತುಗಳಿಂದ ತಯಾರಿಸುವಂತಹ ವಿದ್ಯುತ್ ತಯಾರು ಮಾಡುವಂತಹ ಒಂದು ವ್ಯವಸ್ಥೆ ಆಗಿರ್ಬೋದು, ಅಂತಹ ಒಂದು ಯೋಜನೆಗಳನ್ನ ಇಲ್ಲಿ ಜಾರಿಗೆ ತನ್ನಿ. ಅದರ ಹೊರತುಪಡಿಸಿ ಅದರ ಬದಲಾಗಿ ಈ ಒಂದು ಉಷ್ಣ ವಿದ್ಯುತ್ ಸ್ಥಾವರವನ್ನು ಇಲ್ಲಿ ಸ್ಥಾಪನೆ ಮಾಡೋದ್ರಿಂದ ಸಾಕಷ್ಟು ನಷ್ಟ ಆಗುತ್ತೆ ಮತ್ತು ಮುಂದಿನ ಒಂದು ಪೀಳಿಗೆಗೆ ಈ ಒಂದು ಅಣು ವಿದ್ಯುತ್ ಸ್ಥಾವರದಿಂದ ಹೊರಗೆ ಬರುವಂತಹ ಅಂದರೆ ಉಗುಳುವಂತಹ ರಾಸಾಯನಿಕ ವಸ್ತು ಏನಿದೆ, ಅದು ಹೊಗೆ ಏನಿದೆ ಮತ್ತು ಅದರ ಬೂದಿ ಏನಿದೆ, ಅದು ಇಲ್ಲಿ ಸುತ್ತಮುತ್ತಲು ಪ್ರದೇಶದಲ್ಲಿರುವಂತಹ ಜಮೀನಿನ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮವನ್ನು ಬೀಳುತ್ತೆ. ಇದರಿಂದಾಗಿ ಮುಂದೆ ನಾವು ಈ ಒಂದು ಜಮೀನನ್ನೇ ನಂಬಿಕೊಂಡಂಥವ್ರು ಮತ್ತು ರೈತರು ಅಂತ ನಾವು ಹೇಳ್ಕೊಳ್ಳುವಂಥವ್ರು ಇದನ್ನು ಬಿಟ್ಟು ಬೇರೆ ಯಾವುದೇ ನಮಗೆ ಕೆಲಸ ಗೊತ್ತಿಲ್ಲ. ಹೀಗಾಗಿ ರೈತರಾಗಿರುವಂಥವ್ರು ನಮಗೆ ಸರ್ಕಾರ ನಮ್ಮ ಕಷ್ಟಕ್ಕೆ, ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅನ್ನೋಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ತಮ್ಮ ಅಳಲನ್ನು ಈ ಮುಂಚೆ ಕೂಡ ಸಾಕಷ್ಟು ತೋಡ್ಕೊಂಡದಕ್ಕೂ ಕೂಡ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಅನ್ನುವಂತಹ ಒಂದು ಸಾಕಷ್ಟು ಅಸಮಾಧಾನ ಮತ್ತು ಆಕ್ರೋಶ ರೈತರಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಕಳೆದ ತಿಂಗಳು 5ನೇ ತಾರೀಕು ಸಾಂಕೇತಿಕವಾಗಿಯೇ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಗೋಲಿಬಾರ್ ಕೂಡ ಪ್ರಕರಣ ನಡೆದಿತ್ತು. ಇದರಿಂದ ಈ ಒಂದು ಹೋರಾಟ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಸಾಕಷ್ಟು ಉಗ್ರ ರೂಪ ತಾಳುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಮೆಜಿಸ್ಟ್ರೇರಿಯಲ್ ಒಂದು ತನಿಖೆಯನ್ನು ಕೂಡ ನಡೆಸಿದ್ರು. ಆ ವಿಚಾರಣೆಯ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ವರದಿಯಲ್ಲಿ ಏನೆಲ್ಲ ಹೇಳಲಾಗಿದೆ ಮತ್ತು ಆ ವರದಿಯಲ್ಲಿ ರೈತರ ವಿರುದ್ಧ ಆಗಿದ್ರೆ ಮತ್ತಷ್ಟು ಹೋರಾಟದ ಒಂದು ಕಾವು ಹೆಚ್ಚೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ರಾಘವೇಂದ್ರ, ಥ್ಯಾಂಕ್ ಯು ದೇಶಪಾಂಡೆ ನಿಮ್ಮೆಲ್ಲ ಮಾಹಿತಿಗೆ.